ಇದು ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಕಾವೇರಿಯ ಕಣ್ಣೀರಿಗೂ ಕೂಡ ಪ್ರಾಧಿಕಾರ ಕರಗಲಿಲ್ಲ. ಏನು ಆದೇಶ ಹಿಂದೆ ಮಾಡಲಾಗಿತ್ತೋ ಅದೇ ಆದೇಶವನ್ನೇ ಇವತ್ತು ಎತ್ತಿ ಹಿಡಿಯಲಾಗಿದೆ. ಒಂದು ರೀತಿ ನಾವು ಚೆಕ್ ಮಾಡಿದ್ರೆ ಬರಕ್ಕೆ ಬಳಲಿ ಬೆಂಡಾಗ್ಬಿಟ್ಟಿದೆ ಕರ್ನಾಟಕ. ನೀರೇ ಇಲ್ಲ, ನೀರು ಹರಿಸೋದು ಎಲ್ಲಿಂದನಪ್ಪ ಅಂತ ಒಂದು ಪ್ರಶ್ನೆ ಕರ್ನಾಟಕದ ಮುಂದೆ ಇದೆ. ಇದರ ಮಧ್ಯೆ ಕೂಡ ಸಮಿತಿ ಆದೇಶ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವೇ ಫೈನಲ್, ಆದೇಶನೇ ಫೈನಲ್ ಅಂತ ಹೇಳಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ಹೇಳಿಬಿಟ್ಟಿದೆ. ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥ ಆದೇಶವನ್ನು ಏನೋ ಮೊಟಕು ಮಾಡ್ತಾರೆ ಅಥವಾ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ ಅಥವಾ ಕಡಿಮೆ ಆದರೂ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು ಕರ್ನಾಟಕದ ಕಡೆಯಿಂದ. 15 ದಿನಗಳು 3,500 ಕ್ಯೂಸೆಕ್ ನೀರು ದಿನಂಪ್ರತಿ ಬಿಡಬೇಕು ಅಂತ ಹೇಳಿ CWRC ಹೇಳಿಬಿಟ್ಟಿದೆ. ಇದೀಗ ಜುಲೈ 29ರಿಂದ ಅನ್ವಯವಾಗುವಂತೆ 15 ದಿನಗಳ ಕಾಲ ನೀವು ನೀರು ಬಿಡಲೇಬೇಕು ಅಂಥೇಳಿ CWRC ಹೇಳಿತ್ತು. ಆದೇಶದ ವಿರುದ್ಧ CWMAನಲ್ಲಿ ಮನವಿಯನ್ನು ಹಾಕ್ಕೊಂಡಿತ್ತು ರಾಜ್ಯ ಸರ್ಕಾರ. ಆದರೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಎಲ್ಲ ಇತ್ತಲ್ಲ, ಏನೇ ಮೀಟಿಂಗ್ ಇದ್ದರೂ ಕೂಡ ಏನು CWRC ನೀರು ಬಿಡಬೇಕು ಅಂತ ಆದೇಶ ಹೇಳಿತ್ತಲ್ಲ, ಇದೇ ಆದೇಶವನ್ನು CWMA ಇಲ್ಲಿ ಹೇಳಿಬಿಟ್ಟಿದೆ, ಪ್ರಾಧಿಕಾರ ಹೇಳಿಬಿಡ್ತೀವಿ. ಇವತ್ತು ಆದೇಶದಲ್ಲಿರೋದು ಇಷ್ಟೇ ನೋಡಿ. ಕರ್ನಾಟಕ ನೀರಿದೆ ಏನ್ರಿ KRS ಅಂತ ಕೇಳಿದಾಗ 17 TMC ಅಂತ ಹೇಳ್ತೀರಿ, ಇದೇನ್ರಿ ಇದು 55 TMC ಅಂತ ಹೇಳ್ತಾ ಇದ್ದೀರಲ್ಲ, ಏನು ಕಥೆ ಇದು? ಸಹಜವಾಗಿ ಪ್ರಶ್ನೆ ಬಂದೇ ಬರುತ್ತೆ. ಇದೇನು ಮಾಡ್ತಾರೆ, ನಮಗೆ KRS ಮಾತ್ರ ಇಲ್ಲಿ ಕನ್ಸಿಡರ್ ಆಗಲ್ಲ. KRS ಒಂದನ್ನೇ ಇಲ್ಲಿ ಕನ್ಸಿಡರ್ ಮಾಡಿಕೊಂಡು 55 TMC ಅಂತ ಹೇಳಲ್ಲ. ಅಗ್ರಿ, KRS ಇರೋದು 17 TMC ಚಿಲ್ಲರೆ ಇದೆ. ಅದರಲ್ಲೊಂದು 5-6 TMC ಅಷ್ಟು ಶಿಲ್ಟ್ ಅಥವಾ ಹೂಳು ತುಂಬಿದ ನೀರು ಅಥವಾ ಕೆಸರು ನೀರು, ಅದನ್ನು ಬಳಸಲು ಯೋಗ್ಯವಲ್ಲದ, ಹರಿಸಲು ಅಯೋಗ್ಯವಲ್ಲದ ನೀರು ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ಆದರೆ ಬೇರೆ ಬೇರೆ ಕಬಿನಿ, ಹಾರಂಗಿ ಇವೆಲ್ಲ ಡ್ಯಾಮ್ಗಳಿದೆಯಲ್ಲ, ಹೇಮಾವತಿ ಇವೆಲ್ಲ ಡ್ಯಾಮ್ಗಳಿದೆಯಲ್ಲ, ಈ ಡ್ಯಾಮ್ಗಳಂತ ಬಂದಾಗ ಇಲ್ಲಿ ಸಂಗ್ರಹ ಆಗಿರುತ್ತಲ್ಲ, ಇವುಗಳನ್ನೂ ಸೇರಿಸ್ಕೊಂಡು ತಮಿಳ್ನಾಡು ಏನು ಹೇಳ್ತಿದೆ, ಅವರೊಂದು ಲೆಕ್ಕ ಕೊಟ್ಟಿರ್ತಾರಲ್ಲಿ. ಸೊ ಟೋಟಲ್ 55 TMC ನೀರಿದೆ ಇಲ್ಲಿ. ಸೊ ಈ ನೀರು ನೀವು ಇದರಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಪ್ರತಿದಿನ 3,500 ಕ್ಯೂಸೆಕ್ ಲೆಕ್ಕದಲ್ಲಿ ಸುಮಾರು 15 ದಿನ ಹರಿಸಿ ನೀವು. ಇನ್ನೂ ಕೂಡ ನಿಮಗೆ ಎಲ್ಲ ಹರಿಸ್ಬಿಟ್ರೆ ಮುಂದಿನ 10 ದಿನಗಳಲ್ಲಿ 10ರಿಂದ 15 TMC ನೀವು ನೀರು ಬಿಡಲಿಕ್ಕೆ ಸಾಧ್ಯ ಇದೆ. ಅತ್ಯಂತ ಕಡಿಮೆ ನೀರು ಹರಿಸಬೇಕು ಅಂತ CWRC ಹೇಳಿತ್ತು. ಈಗಲೇ ಸೂಚನೆ ಕೂಡ ಇತ್ತು. ಕಾವೇರಿ ವ್ಯಾಪ್ತಿಯಲ್ಲಿ ಒಳಹರಿವು ಜಾಸ್ತಿ ಆಗಿಬಿಟ್ಟಿದೆ. ನಿನ್ನೆ ಒಂದೇ ದಿನ 1 TMC ಅಷ್ಟು ನೀರು ಹರಿದು ಬಂದುಬಿಟ್ಟಿದೆ. ಸೊ ಭವಿಷ್ಯದಲ್ಲಿ ಮತ್ತಷ್ಟು ಒಳಹರಿವು ಹೆಚ್ಚಬಹುದು ಅಂತ ಹೇಳಿ CWMA ಇಲ್ಲಿ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ನೀರು ಬಿಟ್ಟು ಬಿಡೋಣ, ಇವಾಗ ನೀರು ಬಿಡದೇ ಇದ್ದರೆ ಬೇರೆ ಆಪ್ಷನ್ನೇ ಇಲ್ವಾ? ನೀರು ಬಿಟ್ಟರೆ ಏನಾಗುತ್ತೆ? 55 TMC ಲೆಕ್ಕ ಹೇಳ್ತಾ ಇದ್ದಾರಲ್ಲ, ಏನಾಗುತ್ತೆ ಇವಾಗ ಕಥೆ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ನಂದನ್ ಕಶ್ಯಪ್ ಅವರಿದ್ದಾರೆ. ಸ್ವಾಗತ ನಂದನ್ ಕಶ್ಯಪ್ ಅವರು ತಮಗೆ ಒಂದು ಡಿಬೇಟ್ಗೆ. ರಿಷಿಕ್ ವಿಮಾನ್ ಗೌಡ್ರಿದ್ದಾರೆ, JDSನ ವಕ್ತಾರರು. ಸ್ವಾಗತ ರಿಷಿಕ್ ತಮಗೆ ಡಿಬೇಟ್ಗೆ. ಮೋಹನ್ ಕುಮಾರ್ ಗೌಡ್ರಿದ್ದಾರೆ, ಕನ್ನಡ ಪರ ಹೋರಾಟಗಾರರು, ಮೈಸೂರಿಂದ ನಮ್ಗೆ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಮೋಹನ್ ಕುಮಾರ್ ಗೌಡ್ರು ತಮಗೆ. ಫೈನ್. ಇದೀಗ ನಾನು ಮೊದಲಿಗೆ ನಂದನ್ ಕಶ್ಯಪ್ ಅವ್ರು ಕೇಳಿಬಿಡ್ತೀನಿ. ನಂದನ್ ಕಶ್ಯಪ್ ಅವರು ಇದೀಗ 55 TMC ಲೆಕ್ಕವನ್ನು ಅದು ಹೇಳ್ತಾ ಇದೆ, ಹೇಳಬಾರ್ದು ಅಂತಲೂ ಅಲ್ಲ. ನಮಗೇನಾಗುತ್ತೆ ಯಾವಾಗಲೂ ಕೂಡ ಈ CWRC ಕಥೆ ಇದೆಯಲ್ಲ, ಈ ಕಥೆ ಏನು ಮಾಡ್ತಾರೆ ಇವರು ಅಂದರೆ, ಮಳೆ ಪ್ರಮಾಣ, ಕ್ಯಾಚ್ಮೆಂಟ್ ಏರಿಯಾ, ಟೋಟಲ್ ಬಂದಿರತಕ್ಕಂಥ ಮಳೆ, ಎಷ್ಟು ಸೆಂಟಿಮೀಟರ್ ಮಳೆ, ಅರಿವು ಎಷ್ಟಿದೆ, ಎಲ್ಲವನ್ನೂ ಲೆಕ್ಕಾಚಾರ ಹಾಕ್ಕೊಂಡೆ ಅವ್ರು ಮಾತನಾಡೋದು. ನಂದನ್ ಕಶ್ಯಪ್ಜಿ ಎಲ್ಲ ಲೆಕ್ಕಾಚಾರ ಹಾಕಿರ್ತಾರೆ. ಇಲ್ಲಿ ಯಾರು ಏನೇ ಮಾತಾಡಿಕೊಂಡ್ರು ಕೂಡ ಅವರ ಬಳಿಯಲ್ಲಿ ಒಂದು ಲೆಕ್ಕಾಚಾರ ಇರುತ್ತೆ. ಈ ಲೆಕ್ಕಾಚಾರ ತಮಿಳುನಾಡು ಕೂಡ ಒಂದು ಕೊಡ್ತಾರೆ, CWRC ಬಳಿಯಲ್ಲೂ ಒಂದಿರುತ್ತೆ. ಇದನ್ನ ಆಧಾರವಾಗಿ ಇಟ್ಕೊಂಡೆ ನೀವೊಂದು 3 TMC 4 TMC ಅಷ್ಟೊಂದು ನೀರು ಬಿಟ್ಟುಬಿಡಿ ಈಗ ನೀವು 10-15 ದಿನ ಅಂತ ಅವ್ರು ಹೇಳಿರೋದು. 3,500 ಕ್ಯೂಸೆಕ್ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಅಂದರೆ, ಇವ್ರು ಏನೇ ಲೆಕ್ಕ ಹೇಳ್ಕೊಂಡ್ರು ಕೂಡ ಕುಡಿಯೋಕ್ಕೆ ನೀರು ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ನಾವಿದ್ದೀವಿ. ಏನು ಮಾಡ್ತೀವಿ, ನಿಮ್ಮ ಸರ್ಕಾರ ಏನು ಮಾಡ್ತೀವಿ? ಇವತ್ತು CWMA ಮುಂದೆ ನಮ್ಮ ರಾಜ್ಯದ ಪ್ರತಿನಿಧಿಗಳು, ವಕೀಲರು ನಮ್ಮ ರಾಜ್ಯದ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ಎಷ್ಟು ನೀರು ಲಭ್ಯತೆ ಇದೆ ಅಂತ ಎಲ್ಲ ಹಾರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, KRS ಇರ್ಬೋದು ಮಂಡಿಸಿದ್ದಾರೆ. ಆದರೂ ಕೂಡ ಇದು CWMA ಒಂದು ಬೋರ್ಡ್ ಅವರು ತದ್ವಿರುದ್ಧವಾಗಿ ರಾಜ್ಯದ ಒಂದು ವಿರುದ್ಧವಾಗಿ ಒಂದು ಆರ್ಡ್ರ್ ಪಾಸ್ ಮಾಡಿದ್ದಾರೆ. ನಾವು ನಮ್ಮ ಸರ್ಕಾರ DK ಶಿವಕುಮಾರ್ ಅವರು ಹೇಳಿದರು, ರಾಜ್ಯಕ್ಕೆ ಫಸ್ಟ್ ಪ್ರಯಾರಿಟಿ ಕುಡಿಯೋಕ್ಕೆ ನೀರು, ಜಾನುವಾರುಗಳಿಗೆ ನೀರು, ಆಮೇಲೆ ಬೆಳೆ ಬೆಳಿಲಿಕ್ಕೆ ಅಂತ. ಆದರೂ ಕೂಡ ಇವತ್ತು ಈ ಒಂದು ಬೋರ್ಡ್ನಲ್ಲಿ ನಮ್ಮ ರಾಜ್ಯದ ವಿರುದ್ಧವಾಗಿ ಬಂದಿರೋದು ನಮಗೆ ಒಂದು ಆತಂಕಕಾರಿ ವಿಷಯ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರದ ನಾಯಕರಿಗೆ ಮತ್ತು ಕೇಂದ್ರದ ಸರ್ಕಾರ
ಅವ್ರಿಗೆ ಜಲಶಕ್ತಿ ಸಚಿವರಿಗೆ ರಾಜ್ಯದಲ್ಲಿ ಏನಾಗಿದೆ ಅನ್ನೋದು ತಂಡ ಕಳಿಸ್ಬಿಟ್ಟು ಮನವರಿಕೆ ಮಾಡಿ ನೋಡಿ ಈ ನೀರನ್ನು ಬಿಡುಗಡೆ ಮಾಡೋಕ್ಕಾಗಲ್ಲ ಅಂತ ನಾಳೆನೇ ನಾನು ಸಿ ಎಮ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ನಾವು ಪುನಃ ಅಪೀಲ್ ಹೋಗೋಕ್ಕೆ ನಾವು ನಮ್ಮ ಸರ್ಕಾರ ಒಂದು ರೆಡಿ ಮಾಡ್ಕೊಂಡು